ಮಾಡಾಯ್ತೇನಮ್ಮ ಭಕ್ತಿ? ಹಾ ಆಯ್ತು. ಅಮ್ಮ ನೋಡಿದ್ರೆ ಗೊತ್ತಾಗಲ್ವೇನಮ್ಮ? ಭಕ್ತಿ, ನೀನ್ ತುಂಬಾ ತೊಂದರೆ ತಗೊಂಡೆ ಅನ್ಸುತ್ತೆ ಕಣಮ್ಮ. ಇದ್ರ ತೊಂದ್ರೆ ಏನ್ ಬಂತು? ನಾನು ಅಕ್ಕ ಈ ಮನೆಗ್ ಬಂದ ಹೊಸ್ತರಲ್ಲಿ ನಾವು ಕೂಡ ಇದನ್ನೇ ಮಾಡಿದ್ದು. ಹೇಳಿದ್ದೆಲ್ಲ ತಿಂಡಿ ಮಾಡಾಯ್ತಾ ಭಕ್ತಿ? ಆಯ್ತು ಚಿಕ್ಕತ್ತೆ. ಇವಳು ಮಾಡಿಟ್ಲು ಅಂತ ಕಲ್ಗಚ್ ತಿನ್ನಕ್ಕಾಗಲ್ಲ. ಇವಳು ಮಾಡಿರೋ ತಿಂಡಿ ರುಚಿ ಆಗಿಲ್ಲ ಅಂದ್ರೆ ಆವಾಗ ಹೇಳ್ತೀನಿ. ಬಡ್ಸು ಭಕ್ತಿ. ಹ ಅಜ್ಜಿ, ಇದು ನಿಮ್ಗೆ. ಚಿಕ್ಕ ಮಾವ, ಇದು ನಿಮ್ಗೆ. ಸಾಕಮ್ಮ. ಅಮ್ಮವ್ರೆ, ಇದು ನಿಮ್ಗೆ. ಅಮ್ಮವ್ರಿಗೆ ಇಷ್ಟವಾಗಿರೋ ನೀರ್ ದೋಸೆ ಚಟ್ನಿ. ಪ್ರತಿ, ಇದು ನಿನಗೆ. ನಿನಗೂ ಇಷ್ಟವಾಗಿರೋ ನೀರ್ ದೋಸೆ ಚಟ್ನಿ. ಅಡುಗೆ ಸುವಾಸನೆನೆ ತಿಂಡಿ ಹೇಗಿದೆ ಅಂತ ಹೇಳ್ತಾ ಇದೆ ಕಣಮ್ಮ. ಚಿಕ್ಕಿ, ನನ್ಗೂ ಅಗಸಣ್ಣಂಗೂ ಪೂರಿ ಸಾಗು ಬಡ್ಸು. ನನ್ಗೂ ಅಣ್ಣಂಗೂ ಪೂರಿ ಸಾಗು ಅಂದ್ರೆ ಸಖತ್ ಇಷ್ಟ. ನಿಮಗೂ ಇಷ್ಟವಾಗಿರೋ ಪೂರಿ. ಸಾಕು ಸಾಕು. ನಿನಗೂ ಇಷ್ಟವಾಗಿರೋ ಪೂರಿ. ಏನ್ ಸೊಗಸಾಗಿದೆ. ತುಪ್ಪದಲ್ಲಿ ಮಾಡಿರೋ ಬಿಸಿಬೇಳೆ ಬಾತು. ಆಹಾ, ತುಂಬಾ ಚೆನ್ನಾಗಿದೆ ಕಣಮ್ಮ ಭಕ್ತಿ. ಅಣ್ಣ ಚೆನ್ನಾಗಿದೆಯಲ್ಲ? ಆಹಾ, ನೀರ್ ದೋಸೆನೂ ಸಖತ್ತಾಗಿದೆ ಅನ್ಸುತ್ತೆ. ಅದನ್ನೊಂದ್ ಸ್ವಲ್ಪ ಬಡಿಸ್ತೀಯ ನಂಗೆ? ಅಪ್ಪ ಮೊದ್ಲು ಇದನ್ ತಿನ್ನಿ, ಆಮೇಲೆ ಮಿಕ್ಕಿದ್ದು. ಅತ್ತಿಗೆ ನನ್ಗೆ ಅಮ್ಮಂಗೆ ಬಡಿಸಿದ್ಮೇಲೆ ಆಮೇಲೆ ಎಲ್ರಿಗೂ ಬಡಿಸ್ತಾರೆ ಅಲ್ವಾ ಅತ್ತಿಗೆ? ಮಹಿಮಾ, ಇದು ನಿನಗಿಷ್ಟವಾಗಿರೋ ಪಾಸ್ತಾ. ಚಿಕ್ಕತ್ತೆ, ಇದು ನಿಮ್ಗೆ. ಯಾಕೆ ಹಾಗೆ ನಿನ್ಬಿಟ್ಟೆ? ಬಡ್ಸು. ಸರಿ ಚಿಕ್ಕತ್ತೆ. ಏ ಭಕ್ತಿ, ಇದೇನಮ್ಮ ಇದು ನೀನು ದಮ್ಮಿಗೆ ಬಡಿಸಿದ್ದು? ಅಲ್ಲಲ್ಲ, ನನಗ ಹೆಸರು ಗೊತ್ತಾಗ್ತಾ ಇಲ್ಲ. ಹಾ, ಅದೇ ಬರ್ಗರ್. ಅಯ್ಯೋ ಅಪ್ಪ, ಇದು ಅಮ್ಮನ್ಗೆ ಬರ್ಗರ್. ತಾಗ ಬರ್ಗರ್. ಅಲ್ಲ ಕಣೆ ದಮ್ಮಿ, ನಮ್ ತರ ಬಿಸಿಬೇಳೆ ಬಾತೋ ಪೂರಿ ಸಾಗುನೋ ಅಥವಾ ದೋಸೆ ತಿನ್ಬಾರ್ದೇನೆ? ಅದೇನೇ ಇದು ಬನ್ ಮಧ್ಯೆ ಅದೇನೇನೋ ತುರುಕೊಂಡು ತಿಂತಾ ಇದೆಯಲ್ಲ ದನ ತರ. ಅರ್ಥವಾಯ್ತು. ಊಟ ತನ್ನಿಚ್ಛೆ, ತಿನ್ನು. ಭಕ್ತಿ,
ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬಡಿಸ್ತೀಯಾ? ಮತ್ತೆ ಖಾಲಿ ಆಗ್ಬಿಟ್ರೆ ಕಷ್ಟ. ನಿಂದು ಇನ್ನೆರಡಿದೆ. ಪ್ರತಿ, ಯಾಕೆ ತಿನ್ನೋದು ನಿಲ್ಲಿಸ್ಬಿಟ್ಟೆ? ಯಾಕೆ ಚೆನ್ನಾಗಿಲ್ವಾ? ಇಲ್ಲ ಚಿಕ್ಕಮ್ಮ, ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಟೇಸ್ಟಿ. ಹಾ ಹೌದು ಅಣ್ಣ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸಖತ್ತಾಗಿದೆ ಭಕ್ತಿ ಅದ್ಕೆ. ಥ್ಯಾಂಕ್ ಯು ಸೋ ಮಚ್. ಅದೇನು ನಮ್ ಪೂರಿ ಸಾಗುನು ಸೂಪರು ಸೂಪರು. ಭಕ್ತಿ, ಬಂದಿದ್ದೀನಾನೆ ಎಲ್ರಿಗೂ ಅವ್ರಿಗೆ ಇಷ್ಟವಾಗಿರೋ ಅಡ್ಗೆನ ಅವ್ರ ಇಷ್ಟದ ಪ್ರಕಾರನೇ ಮಾಡಿ ಬಡಿಸಿದೀಯಾ. ಇನ್ ಮುಂದೆ ಹೀಗೇನೆ ಮನೇನ ನಡ್ಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕಮ್ಮ. ಖಂಡಿತ ನಡೆಸ್ತಾಳೆ. ನಿಂಗೆ ಗೊತ್ತದಾಮಿನಿ, ನಂಗೆ ಭಕ್ತಿ ನೋಡ್ದಾಗ್ಲೆಲ್ಲ ನಿನ್ನ ನೋಡ್ದಾಗೆ ಆಗತ್ತೆ ಕಣೆ. ನೀನು ಈ ಮನೆಗೆ ಬಂದಾಗ ಎಷ್ಟೊಂದು ಮುತುವರ್ಜಿಯಿಂದ ಅಗಸ್ತಿನ್ನ ಅಚಿಂತಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬಂದಿದ್ಯಲ್ಲ. ಎಲ್ಲರ ಬೇಕು ಬೇಡಗಳನ್ನು ನೋಡ್ಕೊಂಡು ಇಲ್ಲಿ ತನಕ ಮನೆ ನಡ್ಸ್ಕೊಂಡು ಬಂದಿದ್ಯಲ್ಲ. ಇನ್ನು ಮುಂದೆ ನಿನ್ನ ಜವಾಬ್ದಾರಿಗಳೆಲ್ಲ ಕಮ್ಮಿ ಆಗ್ತಾ ಆಗ್ತಾ ಒಂದಿನ ಭಕ್ತಿನೇ ಸಂಪೂರ್ಣವಾಗಿ ಭಾರ ಹೊರುವಂಗಾಗತ್ತೆ. ನೋಡ್ತಾ ಇರು. ಮಹಿಮನ್ಗೆ ಮಾಡಿರೋ ತಿಂಡಿನೂ ನನಗೆ ಸ್ವಲ್ಪ ಹಾಕಿ.